ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೀಳರಿಮೆ ಇದ್ದಾಗ ನಮ್ಮನ್ನ ನಾವು ಪ್ರೀತಿ ಆಗೋದಿಲ್ಲ. ನನ್ನ ಏನು ಕೂದಲು ಸರಿ ಇಲ್ಲ, ನನ್ನ ಮುಖ ಸರಿ ಇಲ್ಲ, ನನ್ನ ಎತ್ತರ ಸರಿ ಇಲ್ಲ, ನನ್ನ ಅದು ಸರಿ ಇಲ್ಲ, ನಂದಿದ್ದು ಸರಿ ಇಲ್ಲ ಅಂತ ಕೀಳರಿಮೆ ಇದ್ದಾಗ ನಮ್ಮನ್ನ ನಾವು ಪ್ರೀತಿ ಆಗೋದಿಲ್ಲ. ಅದೆಲ್ಲವನ್ನ ಬಿಟ್ಬಿಟ್ಟು ಭಗವಂತ ಏನು ಕೊಟ್ಟಿದಾನೋ ಅದೇ ಸತ್ಯ, ಅದನ್ನ ಬದಲಾಯಿಸಕ್ ಆಗಲ್ಲ. ನಮ್ಮ ಹತ್ರ ಕೋಟಿ ಕೋಟಿ ರೂಪಾಯಿ ಇಲ್ಲ, ಅದನ್ನ ಸ್ವರೂಪವನ್ನ ಬದಲಾಯಿಸ್ಕೊಳಕ್ಕೆ ಇವಾಗ ಇರ್ತಕ್ಕಂಥ ಟೆಕ್ನಾಲಜಿ ಕಡೆ ಹೋದ್ರೆ ಬದಲಾಯಿಸ್ಕೊಳ್ಬೋದೇನೋ, ಅದ್ರಲ್ಲೂ ಸೈಡ್ ಎಫೆಕ್ಟ್ ಇರುತ್ತೆ. ಅದನ್ನ ಜೀವನ ಪರ್ಯಂತ ಮೇಂಟೈನ್ ಮಾಡೋಷ್ಟು ಕುಬೇರರು ನಾವಲ್ಲ. ಹಾಗಾಗಿ ಇದ್ದಂಗೆ ಒಪ್ಕೊಂಡ್ಬಿಡ್ಬೇಕು. ಜ್ಞಾನ ಬಂದ್ಬಿಟ್ರೆ, ಆನಂದ ಬಂದ್ಬಿಟ್ರೆ ಈ ದೇಹಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರೋದಿಲ್ಲ. ಯಾವಾಗ ನಮ್ಗೆ ಜ್ಞಾನ ಇಲ್ವೋ, ಆನಂದ ಇಲ್ವೋ, ಅವಾಗ ದೇಹಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಬೇಕಾದ್ರೆ ನೋಡಿ, ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ಅವರು ದೇಹದ ಬಗ್ಗೆ ಅಷ್ಟು ಗಮನ ಇರೋದಿಲ್ಲ. ಈ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿರ್ಬೋದು, ದೊಡ್ಡ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರು ಇರ್ಬೋದು, ಅವ್ರು ಯಾರು ಅದ್ರ ಬಗ್ಗೆ ಯೋಚನೆನೆ ಮಾಡೋದಿಲ್ಲ. ಅವ್ರೊಂದು ಕಾವಿ ಬಟ್ಟೆ ಹಾಕೊಂಡ್ಬಿಡ್ತಾರೆ, ಹಾಗೆ ಹೇಗೋ ಕನ್ನಡಕ ಹಾಕೊಂಡು ತಲೆನೂ ಬಾಚಲ್ಲ, ಹೆಂಗೋ ಒಂದು ಏನು ಕಂಪ್ಯೂಟರ್ ಮುಂದೆ ಇನ್ನೊಂದು ಕೂತ್ಕೊಂಡು ದೇಶಕ್ಕೆ ಪ್ರಪಂಚಕ್ಕೆ ಒಳ್ಳೇದ್ ಮಾಡ್ತಾ ಇರ್ತಾರೆ. ಬರಿಗಾಲಲ್ಲಿ ನಡೆದು ಊರೂರು ಸುತ್ತಿ ಪ್ರಪಂಚಕ್ಕೆ ನಮ್ಮ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾ ಇರ್ತಾರೆ. ಜ್ಞಾನವನ್ನ ಹಂಚ್ತಾ ಇರ್ತಾರೆ, ಸಂತೋಷವನ್ನ ಹಂಚ್ತಾ ಇರ್ತಾರೆ. ಅವ್ರ ಅದ್ರ ಬಗ್ಗೆ ಆಲೋಚನೆನೆ ಮಾಡೋದಿಲ್ಲ. ನಾವೆಲ್ಲ ಸುಮ್ಮನೆ ಈ ದೇಹಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟು ಇರ್ತಕ್ಕಂಥ ಆನಂದವನ್ನು ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಹಿಡಂಬಿಗಳ ತರ ಹುಟ್ಟಬೇಕು, ಶೂರ್ಪನಖಿ ತರ ಹುಟ್ಟಬೇಕು. ಅವಾಗ ಯೋಚನೆ ಮಾಡ್ಬೇಕು, ಅಯ್ಯೋ ನಾವು ರಾಕ್ಷಸದ ತರ ಇದ್ದೀವಲ್ಲಪ್ಪ ಅಂತ ಅವಾಗ ಬೇಕಾದ್ರೆ ಯೋಚನೆ ಮಾಡಿ. ಇಷ್ಟು ಚಂದವಾದ ದೇಹವನ್ನ ದೇವ್ರು ಕೊಟ್ಟಾಗ, ಅಂದವನ್ನ ಕೊಟ್ಟಾಗ ನಾವು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀವಿ? ಮನುಷ್ಯರಾಗಿ ಹುಟ್ಟಿ ರಾಕ್ಷಸರ ತರ ಕಾಣಿಸ್ಕೊಂಡ್ರೆ ಅಂದ್ರೆ ದೇಹಾಕೃತಿನಲ್ಲಿ ಅವಾಗ ಯೋಚನೆ ಮಾಡಿ ಒಂದಷ್ಟು. ಮನುಷ್ಯರು ರಾಕ್ಷಸರ ತರನೇ ಇರ್ತಾರೆ ಒಳ ಮನಸ್ಸಿನಿಂದ, ಆದ್ರೆ ಆಕೃತಿನೂ ಹಂಗೆ ಇದ್ಬಿಟ್ರೆ ಯೋಚನೆ ಮಾಡ್ಬೇಕಾಗಿದ್ದೆ ಅಲ್ವಾ? ಅಂತಹ ದೇಹಾಕೃತಿ ಬರಬಾರ್ದು ಅಂತಾನೆ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ತಕ್ಕಂಥದ್ದು. ಆದ್ರೆ ಮನುಷ್ಯ ನೋಡೋದಕ್ಕೆ ಮನುಷ್ಯನ ತರ ದೇವ್ರ ತರ ಕಾಣಿಸ್ಕೊಂಡು ಒಳಗಡೆ ಮಾತ್ರ ರಾಕ್ಷಸತ್ವ ಇರುತ್ತೆ. ಶಾರೀರಿಕವಾಗಿ, ಮಾನಸಿಕವಾಗಿ ಈ ತರದ ಆಲೋಚನೆಗಳು ಕೆಟ್ಟದಾಗಿದ್ದಾಗ ಭಾವನಾತ್ಮಕವಾಗಿ ನಾವು ತುಂಬಾ ಬಳಲ್ತಾ ಇರ್ತೀವಿ. ಬಳಲಿ ಖಿನ್ನತೆಗೆ ಒಳಗಾಗ್ತಾ ಇರ್ತೀವಿ. ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರು ಇವತ್ತಿನ ಕಾಲಕ್ಕೆ ಡಿಪ್ರೆಷನ್ ಅಲ್ಲಿ ಇರ್ತಾರೆ, ಯಾವುದೋ ಒಂದು ವಿಚಾರದಲ್ಲಿ. ಅದು ಗಂಡ ಹೆಂಡತಿ ಸಂಬಂಧ ಅಂತನೋ, ಕೆಲಸ ಅಂತನೋ, ಅದು ರೂಪದ ವಿಚಾರನೋ, ಮನೆ ವಿಚಾರನೋ, ಅಥವಾ ಸಂಬಂಧಿಕರ ವಿಚಾರದಲ್ಲೋ, ಅಥವಾ ಸ್ನೇಹಿತರ ವಿಚಾರದಲ್ಲೋ, ಅಥವಾ ಮಾನಸಿಕ ವಿಚಾರದಲ್ಲೋ, ಅಥವಾ ದೇಹ ಆಕೃತಿಯಲ್ಲೋ, ಅಥವಾ ವಿದ್ಯೆಯಲ್ಲೋ, ಯಾವುದ್ರಲ್ಲೋ ಒಂದ್ರಲ್ಲ ಅವರನ್ನ ಅವರು ಕೀಳರಿಮೆಗೆ ಗುರಿ ಮಾಡಿಕೊಂಡು ಖಿನ್ನತೆಯನ್ನು ಅನುಭವಿಸ್ತಾರೆ. ಒಬ್ಬರಲ್ಲ ಒಬ್ಬರು ಮನೆಯಲ್ಲಿ ಈ ತರದ ಒಂದು ಖಿನ್ನತೆಗೆ ಒಳಗಾಗಿರ್ತಾರೆ, ಅದು ಗೊತ್ತೇ ಆಗೋದಿಲ್ಲ. ಸೊ ನಾವು ಆ ರೀತಿ ಇದೀವ ಅಂತ ಯೋಚನೆ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಇವಾಗಿನ ಕಾಲಕ್ಕೆ ಪ್ರತಿಯೊಬ್ಬರು ಮಾಡ್ಕೊಳ್ಬೇಕಾಗಿದೆ. ಪರೀಕ್ಷೆ ಮಾಡ್ಕೊಳ್ಬೇಕು, ನಾವು ಯಾವ ಒಂದು ಸ್ಥಿತಿನಲ್ಲಿ ಇದೀವಿ, ಖಿನ್ನತೆ ಅನ್ನೋದು ನಮ್ಮನ್ನು ಕಾಡ್ತಾ ಇದೆಯಾ ಅಂತ ನೋಡ್ಕೊಳ್ಬೇಕಾಗುತ್ತೆ.